ಹಲೋ ನಮಸ್ಕಾರ. ನಾನಿವತ್ತು ಸೂಪರ್ ರಿಫ್ರೆಶ್ಮೆಂಟ್ ಆಗೋ ಜಾಗಕ್ಕೆ ಬಂದಿದ್ದೀನಿ. ನಾವು ಚೆನ್ನಾಗಿರ್ಬೇಕು, ನಾವು ಖುಷಿಯಾಗಿರ್ಬೇಕು ಅಂತಂದ್ರೆ, ನಮ್ಮ ಲೈಫ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಶುದ್ಧವಾದಂತಹ ತಿಂಡಿ, ಊಟ, ಆಹಾರ ಸೇವನೆ ಮಾಡ್ಬೇಕಾಗತ್ತೆ. ಸೊ ನಮ್ಮ ಬೆಂಗಳೂರು ಜನರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ನಮ್ಮ ಬೆಂಗಳೂರಿನಲ್ಲಿ ಶುದ್ಧ ತಿಂಡಿ ಅನ್ನುವಂತಹ ಒಂದು ಹೆಸರಿನಲ್ಲಿ ಹೋಟೆಲ್ ಓಪನ್ ಆಗಿದೆ. ಹೆಸರೇ ಹೇಳುವಂತೆ ಇಲ್ಲಿ ಸಿಗುವಂತಹ ಪ್ರತಿಯೊಂದು ಐಟಮ್ ಎಲ್ಲವೂ ಕೂಡ ಬಹಳ ಶುದ್ಧವಾಗಿರುತ್ತೆ. ಜೊತೆಗೆ ಇಲ್ಲಿ ನೀವು ಒಂದು ಟೈಮ್ ಆದ್ರೂ ವಿಸಿಟ್ ಮಾಡಲೇಬೇಕು. ನಾನು ಎಂಟ್ರಿ ಆದ ತಕ್ಷಣ ನಾನು ಇಲ್ಲಿ ಹೇಳ್ತಾ ಇದ್ದೆ, ತುಂಬಾ ಚೆನ್ನಾಗಿದೆ, ವೈಬ್ಸು ಒಂಥರ ಹಳ್ಳಿ ಟಚ್ ಕೊಟ್ಟಿದ್ದಾರೆ, ನೋಡೋಕೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗಾದ್ರೆ ಈ ಶುದ್ಧ ತಿಂಡಿ ಎಲ್ಲಿ ಲೊಕೇಟ್ ಆಗಿದೆ, ಈ ಶುದ್ಧ ತಿಂಡಿ ಯಾಕೆ ನಾವು ಶುದ್ಧ ತಿಂಡಿಗೆ ಬರ್ಬೇಕಾಗತ್ತೆ, ಇಲ್ಲಿನ ಸ್ಪೆಷಾಲಿಟಿ ಏನು, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಖುದ್ದು ಶುದ್ಧ ತಿಂಡಿಯ ಮಾಲೀಕರು ನಮ್ಮ ಜೊತೆಗೆ ಇದ್ದಾರೆ. ನವೀನ್ ರಾಮಚಂದ್ರ ಸರ್ ಇದ್ದಾರೆ. ಸರ್ ತಮಗೆ ಸ್ವಾಗತ. ಅಂಡ್ ಅವರ ಧರ್ಮಪತ್ನಿ ರೇಷ್ಮಾ ಮೇಡಮ್ ಇದ್ದಾರೆ ನಮ್ಮ ಜೊತೆಗೆ. ಮೇಡಮ್ ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಕಾಂಗ್ರ್ಯಾಚುಲೇಷನ್ಸ್ ನಿಮ್ಮಿಬ್ರಿಗೂ ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ. ಕಾಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ನ್ಯೂ ವೆಂಚರ್. ಖುಷಿ ಆಗ್ತಾ ಇದೆ ಇವತ್ತು ನನಗೆ ಇಲ್ಲಿ ಬಂದಿರೋದಕ್ಕೆ. ಮೊದಲನೇದಾಗಿ ಸರ್ ತಮ್ಮಿಂದ ಶುರು ಮಾಡೋಣ. ನಿಮ್ಮಿಂದ ಶುರು ಮಾಡೋಕ್ಕೂ ಮುಂಚೆ ನಾನು ನವೀನ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕಾಗತ್ತೆ. ಬಹಳ ಕಡಿಮೆ ಸಮಯದಲ್ಲಿ ನಾವು ಪರಿಚಯ ಆಗಿರೋದು. ಬಹಳ ಅದ್ಭುತವಾದಂತಹ ವ್ಯಕ್ತಿ ನವೀನ್ ಸರು. ಇವ್ರದ್ದು ಸ್ಯಾಮ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಇದೆ, ನೀವೆಲ್ಲ ಕೇಳಿರ್ತೀರಾ. ಆಲ್ಮೋಸ್ಟ್ ಬೆಂಗಳೂರು ಸ್ಕೂಲ್ ಬಸ್ಗಳೆಲ್ಲ ಇವರದ್ದೇ ಆಗಿದೆ. ಸೊ ಈ ಟ್ರಾವೆಲ್ಸ್ ಜೊತೆಗೆ ಈಗ ಹೋಟೆಲ್ ಬಿಸ್ನೆಸ್ ಅನ್ನ ಆರಂಭ ಮಾಡಿರುವಂಥದ್ದು. ಬನ್ನಿ ಅವ್ರ ಜೊತೆನೆ ಮಾತಾಡ್ತಾ ಹೋಗೋಣ. ಹೇಗೆ ಸ್ಟಾರ್ಟ್ ಆಯ್ತು, ಯಾಕೆ ಈ ಕಾನ್ಸೆಪ್ಟ್ ಬಂತು ಅಂತೆಲ್ಲ ಹೇಳಿ. ಸರ್ ಮೊದಲನೇದಾಗಿ ಏನ್ ಸರ್ ಟ್ರಾವೆಲ್ಸ್ ಜೊತೆಗೆ ಹೋಟೆಲ್ ಬಿಸ್ನೆಸ್ ಹೇಗೆ ಸಿಕ್ತು ಇದೆಲ್ಲ ಐಡಿಯಾ? ಯಾಕಂದ್ರೆ ಟ್ರಾವೆಲ್ಸೇ ಬೇರೆ, ಹೋಟೆಲ್ ಬಿಸ್ನೆಸ್ಸೇ ಬೇರೆ. ಎನಿವೆ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊಂದು ಶ್ರಮಪಟ್ಟು ನಮ್ಮ ಬಗ್ಗೆ ಒಂದು 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 ಅದ್ದೂರಿಯಾಗಿ ಏನೋ ಒಂದು ಮಾಡ್ತಾ ಇದ್ದೀರಾ ಅಂತ ಒಂದು ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ನಾನು ಐ ಆಮ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಫ್ರಮ್ ಎ ನಾರ್ಮಲ್ ಫ್ಯಾಮಿಲಿ, ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಹುಟ್ಟಿದಾಗ್ಲಿಂದನೂ ಒಂದು ಕನಸಿತ್ತು ನಮ್ಮಲ್ಲಿ, ಏನು ಮಾಡ್ಬೋದು, ಮಾಡ್ಬೋದು ಅಂತ ಒಂದು ಕನಸಿತ್ತದು. ಕಷ್ಟದಲ್ಲಿ ನಾವು ತಿನ್ಬೇಕಾದ್ರೆ ಊಟ ಮಾಡ್ತಾ ಇರೋದಕ್ಕೂ ಈಗ ಊಟ ಮಾಡೋದಕ್ಕೂ ತುಂಬ ಅಜಗಜಾಂತವಾಗಿದೆ. ನಾನು ವೃತ್ತಿಗೆ ಬಂದಾಗ ಸ್ಯಾಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂದರೆ ಈಗ ಸ್ಯಾಮ್ ಟೂರಿಸ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದನ್ನು ವೃತ್ತಿನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಶುರು ಮಾಡಿ ಹೆಚ್ಚು ಕಮ್ಮಿ ನಾನು ಒಂದು 22 ವರ್ಷ ಆಗಿದೆ ಶುರು ಮಾಡಿ. ಅದಕ್ಕಿಂತ ಮುಂಚೆ ನಾನೊಂದು 18 ವರ್ಷ ನಾನು ಇನ್ನೊಂದು ಕಡೆ ಇದೇ ವೃತ್ತಿಲಿ ನಾನು ಕೆಲಸ ಮಾಡ್ಕೊಂಡು ಶುರು ಮಾಡಿದ್ದೀನಿ. ಒಂದೊಂದು ಕಷ್ಟ ಅಂದರೆ ನಾನು ಕೆಲಸ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ 35 ವರ್ಷದಿಂದ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ಸಣ್ಣ ಹುಡುಗ ಅಂದರೆ ಒಬ್ಬರು ಕಸ ಗುಡಿಸೋನು ಇರ್ಬೋದು, ಒಬ್ಬರು ಮ್ಯಾನೇಜರ್ ಇರ್ಬೋದು, ಒಬ್ಬರು MD ಇರ್ಬೋದು, ಹಲವಾದ ಊಟ ಮಾಡ್ತಾ ಇರ್ತಾರೆ. ಅವ್ರಿಗೆ ಖುಷಿ ಪಡೋದು ಯಾವುದು? ನೀವು ಏನೇ ಕೊಡಿ, ಎಷ್ಟೇ ಲಕ್ಷ ಕೊಡಿ, ಅವ್ರು ತೃಪ್ತಿ ಆಗೋದು ಯಾವುದು? ಊಟ. ನಾವು ಆ ಒಂದು ದಿನಗಳಿಂದ ನಾವು ನೋಡ್ಕೊಂಡು ಬಂದಾಗ ಎಷ್ಟೋ ಸತಿ ನಾವು ಒಂದು ಪ್ಲೇಟ್ ಇಡ್ಲಿ ತಿನ್ಬೇಕಾದ್ರೂ ನಾವು ಯೋಚನೆ ಮಾಡ್ತಿದ್ದೋ ಅಷ್ಟು ಖರ್ಚು ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ಒಂದು ಯೋಚನೆ ಇದೆ. ಸೊ ಆ ಥರ ಯೋಚನೆ ಮಾಡ್ಕೊಂಡು ಬಂದಾಗ ನಾನು ಒಂದು ಸಂಸ್ಥೆನ ಕಟ್ಟಿದೆ, ಸ್ಯಾಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಒಂದು ಸಂಸ್ಥೆ ಕಟ್ಟಿದೆ. ಅಲ್ಲಿ ನಾನು ಹೆಚ್ಚು ಕಮ್ಮಿ ಒಂದು 4,000 ಜನಕ್ಕೆ ನಾನು ವೃತ್ತಿ ಕೊಟ್ಟಿದ್ದೀನಿ, ಕೆಲಸ ಕೊಟ್ಟಿದ್ದೀನಿ. ಅವರ ಒಂದು ಸಂಸಾರ ಎಲ್ಲ ಸೇರಿದ್ರೆ ಒಂದು 15,000 ಒಂದು 20,000 ಜನ ಊಟ ಮಾಡ್ತಾರೆ. ತುಂಬಾ ಖುಷಿ ಕೊಡುತ್ತೆ ಅಲ್ವಾ ಸರ್? ತುಂಬ ಖುಷಿ ಕೊಡುತ್ತೆ. ಹಿಂದೆ ತಿರುಗಿ ನೋಡಿದಾಗ ನಮ್ಮ ಒಂದು ಪಯಣ ಶುರು ನೋಡಿದಾಗ ತುಂಬ ಖುಷಿ ಕೊಡುತ್ತೆ. ಆ ಒಂದು ಖುಷಿಯಲ್ಲಿ ನಾವು ಏನು ಮಾಡ್ಬೋದು, ಸಾಧನೆ ಏನು ಮಾಡ್ಬೋದು, ಜನಕ್ಕೆ ನಾವು ಹೆಂಗೆ ಮುಟ್ಬೋದು ಅಂತ ನಾನು ನೋಡೋಕ್ಕೆ ಶುರು ಮಾಡಿದೆ. ಅದಾದ ಮೇಲೆ ಸುಮಾರು ಒಂದು ಸ್ಯಾಮ್ ಲಕ್ಸುರಿ PG ಅಂತ ಒಂದು ಶುರು ಮಾಡಿದೆ. ಅಲ್ಲಿ ಸುಮಾರು ಒಂದು ಹೆಚ್ಚು ಕಮ್ಮಿ 350 ಜನ ಹೆಣ್ಮಕ್ಳು, ಅಂದರೆ ಈ ಕಾಲೇಜ್ ಗೋಯಿಂಗ್ ಹೆಣ್ಮಕ್ಳುಗಳು ಇದ್ದಾರೆ ಅಲ್ಲಿ. ಆವಾಗ ನಾನು ಅದನ್ನು ನೋಡಿದಾಗ ಅವರು ಪೇರೆಂಟ್ಸ್ಗಳು ಬರ್ತಾರೆ, ಸರ್ ಊಟ ಹೆಂಗಿರುತ್ತೆ, ನಾವು ಇರೋ ಸೇಫ್ಟಿ ಹೆಂಗಿದೆ, ಅವೆಲ್ಲ ನೋಡಿದಾಗ ನನಗೆ ತುಂಬ ಹಾಸ್ಪಿಟಾಲಿಟಿ ನಮಗೆ ತುಂಬ ಬಂತು. ಅದನ್ನು ಶುರು ಮಾಡಿದೆ. ಅದು ಹೆಂಗಾಯಿತು ಅಂತ ಹೇಳಿದ್ರೆ, ಶುರುಲಿ ನನಗೆ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೆಂಗಾಯಿತು ಅಂತ ಹೇಳಿದ್ರೆ ಸುಮಾರು ಒಂದು 70ರಿಂದ 80 ವೆಯ್ಟಿಂಗ್ ಲಿಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟು ಜನ ಕಾಯೋರು ಜನ ನಮ್ಮ ಒಂದು PGಗೆ ಸೇರೋದಕ್ಕೆ. ಯಾಕೆಂದರೆ ತುಂಬ ಅಲ್ಲಿ ನಾವು ವಿತ್ ಸ್ವಿಮ್ಮಿಂಗ್ ಪೂಲ್ ಇದೆ, ವಿತ್ ಬ್ಯೂಟಿ ಪಾರ್ಲರ್ ಇದೆ, ಜಿಮ್ ಇದೆ, ಎಲ್ಲ ರೈಟ್ ಫ್ರಮ್ ದೇರ್ ಹೆಲ್ತ್ ಇಂದ ಹಿಡಿದು ಆಲ್ಮೋಸ್ಟ್ ಅವರ ಒಂದು ಏನಂತೀವಿ ನಾವು ಸೇಫ್ಟಿಗೆ ಏನು ಬೇಕೋ ಅದನ್ನೆಲ್ಲ ನಾವು ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್. ಅದಾದಮೇಲೆ ಕೆಲವು ಪೆಟ್ರೋಲ್ ಬಂಕ್ಸ್ಗಳಿದ್ದಾವೆ, ಅದು ಸ್ವಂತ ಗ್ಯಾರೇಜಸ್ಗಳಿದೆ. ಎಲ್ಲದೂ ನೋಡ್ತಾ ಇದ್ದಾಗ ನಾನು ಯೋಚನೆ ಮಾಡ್ತಿದ್ದೆ, ಒಂದು ಇದರಲ್ಲಿ
ಎಲ್ಲ ಇಂಡಸ್ಟ್ರಿಲೂ ಇದ್ದೀವಿ, ವೈ ಕಾಂಟ್ ವಿ ಗೋ ಫಾರ್ ಹೋಟೆಲ್. ಮತ್ತು ಏನು ಮಾಡ್ಬೋದು ಅಂತ ಹೇಳಿದಾಗ ನಾನು 2014ನೇ ಇಸ್ವಿಲಿ ಒಂದು ಸಣ್ಣದಾಗಿ ಒಂದು ಸ್ಯಾಮ್ ಕೇಟ್ರಿಂಗ್ ಅಂತ ಶುರು ಮಾಡಿದ್ರು. ಅದರಲ್ಲೂ ಅಷ್ಟೇ ನಾವು ಸುಮಾರು ಜನ ಊಟಕ್ಕೆ ನಾವು ಎವ್ರಿ ಮದುವೆ ಊಟಕ್ಕೆ ಅದಕ್ಕೆಲ್ಲ ನಾವು ಮಾಡ್ತಾಯಿದ್ದೀವಿ. ಸುಮಾರು ಒಂದು 12 ವರ್ಷದ ಮಾಡ್ಕೊಂಡು ಬಂದಿದ್ದೀವಿ. ಆ ಒಂದು ಇದ್ದಾಗ ಒಂದು ಜಾಗ ಬಂದು ನಾವು ಇಲ್ಲಿ ನೈಸ್ ರೋಡಲ್ಲಿ, ಯಾಕೆಂದರೆ ಈಗ ಹ್ಯಾಪನಿಂಗ್ ಜಾಗ ಬಂದು ನೈಸ್ ರೋಡಲ್ಲಿ ಆಗ್ತಾಯಿದೆ. ಸೊ ನೈಸ್ ರೋಡ್ ಅಂತ ಬಂದಾಗ ನಾವು ನೈಸ್ ರೋಡಲ್ಲಿ ಫಸ್ಟ್ ಎಕ್ಸಿಟಲ್ಲಿ ಸೋಂಪುರ ಅಂತ ಒಂದಿತ್ತು, ಅಲ್ಲಿ ಒಂದು ಜಾಗ ತಗೊಂಡು ನಾವು ಇದೆಲ್ಲ ಡೆವಲಪಿಂಗ್ ಏರಿಯಾ ಅಲ್ವಾ ಸರ್ ಈಗ ಕರೆಂಟ್ಲಿ? ಹೌದು, ಇದೆಲ್ಲ ಡೆವಲಪಿಂಗ್ ಏರಿಯಾ. ಮುಂಚೆ ತುಂಬ ಇದರಲ್ಲಿತ್ತು, ತುಂಬ ಒಂಥರ ಔಟ್ಸ್ಕರ್ಟ್ಸ್ ಅಂತ ಇದ್ರು. ಈಗ ಒಂಥರ ಆಲ್ಮೋಸ್ಟ್ ಈಗ ಸಿಟಿ ಒಳಗೆ ಬಂದಂಗೆ ಆಗ್ಬಿಟ್ಟಿದೆ, ಮತ್ತು ಡೆವಲಪಿಂಗ್ ಏರಿಯಾ. ಇಲ್ಲಿ ನಾನು ಫಸ್ಟು ಇದನ್ನು ಸ್ಟಾರ್ಟ್ ಮಾಡ್ದೆ, ಯಾವುದು ನಾವು ಒಂದು ಟಾಪಿಕ್ ಅನ್ನೋ ಒಂದು ರೆಸ್ಟೋರೆಂಟನ್ನು ನಾವು ಸ್ಟಾರ್ಟ್ ಮಾಡ್ದೋ. ಆ ಬಿಲ್ಡಿಂಗು ಪ್ಲಸ್ ವಿತ್ ರೂಮ್ಸ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು. ತುಂಬ ಚೆನ್ನಾಗಿ, ತುಂಬ ಅದ್ದೂರಿಯಾಗಿ ಸೋಂಪುರಕ್ಕೆ ಒಂದು ಕಳೆ ಬಂತು ಆ ಟೈಮಲ್ಲಿ.